ಪಾದಚಾರಿ ಮಾರ್ಗಗಳಿಗೆ ಕೊನೆಗೂ ಸಿಕ್ತು ಮುಕ್ತಿ. ಹಾಗಿದ್ರೆ ಎಲ್ಲಾ ಸಾರ್ವಜನಿಕರು ಮುಕ್ತವಾಗಿ ಓಡಾಡಬಹುದಾ ಪಾದಚಾರಿ ಮಾರ್ಗದಲ್ಲಿ? ಹಾಗಿದ್ರೆ ಲಂಡನ್ ಗೌಡ್ರು ಹೇಳಿದ್ದೇನು? ಪಾದಚಾರಿ ಮಾರ್ಗದಲ್ಲಿ ಇದ್ದಂತ ಬೀದಿ ಬದಿ ವ್ಯಾಪಾರಿಗಳನ್ನ ತೆರವುಗೊಳಿಸಿದ್ದಕ್ಕೆ ಜನರು ಏನೆಲ್ಲ ಆಕ್ಷೇಪಗಳನ್ನ ವ್ಯಕ್ತಪಡಿಸಿದ್ರು? ಇದೇ ಇವತ್ತಿನ ವಿಶೇಷ ಕಾರ್ಯಕ್ರಮ ಆಪರೇಷನ್ ಫುಟ್ಪಾತ್. ನಾನು ನಿಮ್ಮ ಚೇತನ್. ಈ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಸಂಪಾದಕರಾದ ಅಜಯ್ ಕುಮಾರ್ ಅವರು. ಸರ್, ಕಾರ್ಯಕ್ರಮಕ್ಕೆ ನಮಸ್ಕಾರ. ನಮಸ್ಕಾರ ಸರ್. ಈಗ ಕೃಷ್ಣ ಬೈರೇಗೌಡರು ಅಂದ್ರೆ ಲಂಡನ್ ಗೌಡ್ರು ನಮ್ಮ ಬೆಂಗಳೂರಿನ ಸಂಪೂರ್ಣವಾಗಿ ಪಾದಚಾರಿ ಮಾರ್ಗವನ್ನು ಜನರು ಸುಗಮವಾಗಿ ಓಡಾಡಲು ಒಂದು ಅನುಕೂಲ ಮಾಡೋದು, ಯಾರ್ಯಾರು ಬೀದಿ ಬದಿ ವ್ಯಾಪಾರಿಗಳು ಫುಟ್ಪಾತ್ ಮೇಲೆ ಮಾಡ್ತಿದ್ರು ಅಂತವ್ರನ್ನ ತೆರವುಗೊಳಿಸುವಂತ ನಮ್ಮ ಕೃಷ್ಣ ಬೈರೇಗೌಡರು ಮಾಡಿದ್ದಾರೆ. ಜೊತೆಗೆ ಏನಂದ್ರೆ ಈಗ ಬಂದಿರುವಂತ ಮಾಹಿತಿ ಪ್ರಕಾರ ಆಲ್ಮೋಸ್ಟ್ ಬೆಂಗಳೂರಿನ ಅರ್ಧಕ್ಕರ್ಧ ಈಗ ಫುಟ್ಪಾತ್ ಪಾದಚಾರಿಗಳು ತೆಗೆದಿದ್ದಾರೆ. ಒಂದಿಷ್ಟು ಜನರು ಪರ ವಿರೋಧ ನಡೀತಿರುವಂತದ್ದು. ಅದಕ್ಕೆ ಸಂಬಂಧಪಟ್ಟಂತೆ ಈ ಆಪರೇಷನ್ ಫುಟ್ಪಾತ್ ಅಂತ ಲಂಡನ್ ನೋಡ್ರಿ, ಏನ್ ಸರ್ ಇದ್ರ ಸಮಸ್ಯೆ ಏನಾಗಿತ್ತು? ಈಗ ಇದು ಒಂದು ಒಳ್ಳೆಯ ಕೆಲಸ. ನನ್ಗೆ ಗೊತ್ತಿರೋ ಹಂಗೆ ಆಲ್ಮೋಸ್ಟ್ ಎಲ್ಲರೂ ಒಳ್ಳೆ ಪ್ರತಿಕ್ರಿಯೆ ಕೊಡ್ತಾ ಇದ್ದಾರೆ. ಇದು ಒಂಥರ 100 ಮಾರ್ಕ್ಸ್ ಅಂತಾನೆ ಹೇಳ್ಬೋದು. ಖಂಡಿತ ಸರ್. ಆದರೆ ಇದ್ರ ಜೊತೆಗೆ ಇನ್ನೂ ದೊಡ್ಡ ರೆಸ್ಪಾನ್ಸಿಬಲ್ ಇವಾಗ ಅವ್ರ ತಲೆ ಮೇಲಿದೆ. ಹೌದು. ಅದೇನು ಅಂದ್ರೆ ಇವಾಗ ಫುಟ್ಪಾತ್ ಎತ್ತಿಸ್ಬಿಡ್ತಾರೆ, ಸರಿ. ಇನ್ನು ಸ್ವಲ್ಪ ದಿವಸ ಆಮೇಲೆ ಮತ್ತು ಅದೇ ಜಾಗದಲ್ಲಿ ಇದ್ದಾಗ ಜನರು ಕ್ವಶನ್ ಮಾಡಕ್ ಶುರು ಮಾಡ್ತಾರೆ. ಹೌದು. ಸೋಷಿಯಲ್ ಮೀಡಿಯಾ, ಯೂಟ್ಯೂಬ್ ಇದೆ, ಏನೋ ನೀವು ಜಸ್ಟ್ ಏನೋ ಒಂದು ಸ್ವಲ್ಪ ದಿವಸ ಗಾಡಿ ತೆಗೆಸಿದ್ರೆ ವಾಪಸ್ ಅದೇ ಗತಿ ಆಗಿದೆ ಅನ್ನೋದಲ್ಲ ಜನರು ಆಕ್ರೋಶ ಪಡೋಕೆ ಶುರು ಮಾಡ್ತಾರೆ. ಹೌದು. ಸೊ ಇದು ಇನ್ನೊಂದು ಏನಂದ್ರೆ ಕೃಷ್ಣ ಬೈರೇಗೌಡರು ಪ್ರತಿಯೊಂದು ಜಾಗಕ್ಕೆ ಅವ್ರು ಹೋಗಕ್ಕಾಗಲ್ಲ. ಹೌದು. ಸೊ ಇಲ್ಲಿ ಪ್ರತಿಯೊಂದು ವಾರ್ಡ್ಗೆ ಒಂದೊಂದು ಅಧಿಕಾರಿಗಳು ಇರ್ತಾರೆ. ಅಧಿಕಾರಿಗಳು ಮನೆ ಮುಂದೆ ಕಟ್ಸ್ಬೇಕಾದ್ರೆ ಫುಟ್ಪಾತ್ ನ ಬಿಟ್ಬಿಡಿ, ಈ ರೀತಿ ನಿಯಮಗಳನ್ನ ಜನಕ್ಕೆ ತಲುಪಿಸುವಂತ ಕೆಲಸ ಅಧಿಕಾರಿಗಳ ಕಡೆಯಿಂದ ಆಗಬೇಕು. ಇಲ್ಲ ಅಂದ್ರೆ ಪ್ರತಿ ಸರಿ ಒಂದು ಸರ್ಕಾರ ಬರುತ್ತಿಲ್ಲ, ಸುಪ್ರೀಂ ಕೋರ್ಟ್ ಯಾವುದೇ ಒಂದು ಆದೇಶ ಬಂದ ಮೇಲೆ ಈ ರೀತಿ ಹೊಡಿತಾ ಇದ್ರೆ ಇದು ಜನರಿಗೆ ಬೇರೆ, ಇದು ಪ್ರತಿ ಸರಿ ಆಗ್ತಾ ಇರುತ್ತೆ. ರೋಡ್ ವೈಂಡಿಂಗ್ ಇರ್ಬೋದು, ಈ ತರ ಸಮಸ್ಯೆಗಳು ಆಗ್ಬಾರ್ದು ಅಂದ್ರೆ ಒಂದು ರೂಲ್ ಮೇಲೆ ನಿಲ್ಬೇಕಾಗುತ್ತೆ. ಸ್ವಲ್ಪ ಕಷ್ಟ ಆಗ್ಬೋದು, ಆದ್ರೆ ರೂಲ್ ಮೇಲೆ ನಿಂತಾಗ ಇಂಥ ಸಮಸ್ಯೆಗಳು ಉದ್ಭವ ಆಗಲ್ಲ. ಉದ್ಭವ ಆಗೋಕ್ ಮುಂಚೆ ಅದಾಗಬಾರ್ದು ಅಂದ್ರೆ ಅಧಿಕಾರಿಗಳೇ ಇದಕ್ಕೆ ನೇರ ಹೊಣೆಗಾರ ಆಗ್ತಾರೆ. ಸೊ ಇದ್ರ ಬಗ್ಗೆ ಕೃಷ್ಣ ಬೈರೇಗೌಡರು ಗಮನ ಇಡ್ಲೇಬೇಕಾಗುತ್ತೆ. ಒಟ್ಟಿನಲ್ಲಿ ಲಂಡನ್ ಗೌಡ್ರಿಗೆ ಫುಲ್ ಮಾರ್ಕ್ಸ್ ಅಂತೀರಾ ಸರ್? ಎಸ್, ಈ ವಿಚಾರದಲ್ಲಿ ಯಾಕೆಂದ್ರೆ ನೀವು ಎಲ್ಲೇ ಬೇರೆ ದೇಶದಲ್ಲಿ ಆಗಿರ್ಬೋದು, ಒಂದು ಕಡೆ ಚೆನ್ನಾಗಿರೋ ಫುಟ್ಪಾತ್ ನೋಡಿದಾಗ ತುಂಬಾ ಜನ ಸೋಷಿಯಲ್ ಮೀಡಿಯಾದಲ್ಲಿ ಆಗಿರ್ಬೋದು, ಹಾಗೆ ಜೀವ ದೊಡ್ಡದ ಇಲ್ಲ ಅಂದ್ರೆ ಜೀವನ ದೊಡ್ಡದ ಅಂತ ಇದನ್ನೇ ಜೀವನ ಮಾಡೋದು, ಜೀವನೇ ಮೇನ್. ಸೊ ನನ್ಗೆ ಗೊತ್ತಿರೋ ಆಲ್ಮೋಸ್ಟ್ 1 ಇಯರ್ಗೆ 300 ಜನ ಮೇಲೆ ತೀರೋಗಿದೆ ಸರಿಯಾದ ಫುಟ್ಪಾತ್ ಇಲ್ಲದೆ. ಸೊ ಆದ ಕಾರಣ ಈ ಡಿಸಿಷನ್ ತಗೊಂಡಿರೋದು ಅಂತ ಸುಪ್ರೀಂ ಕೋರ್ಟ್ ಅವರು ನಮ್ಮ ಗೊತ್ತಾಗಿದೆ. ಸೊ ಇದು ಒಂದು ಒಳ್ಳೆ ಡಿಸಿಷನ್ ಅಂತಾನೆ ಹೇಳ್ಬೋದು. ಓಕೆ. ಅಲ್ಲ ಸರ್, ಈಗ ನಡೀತಿರುವಂತದ್ದು ಏನು ಅಂದ್ರೆ ಒಂದಿಷ್ಟು ವಿರೋಧ ಪಕ್ಷದವರು ಮಾಡ್ತಿರೋದೇನು ಅಂದ್ರೆ ಬರೀ ಇವರು ರಾಜಕೀಯಕ್ಕೋಸ್ಕರ ಮಾಡ್ತಿರೋದು, ಬರೀ ಇದೊಂದು 1-2 ತಿಂಗಳು ಮಾಡಿ ಬಿಸಾಕ್ತಾರೆ, ಅದಾದ್ಮೇಲೆ ಮತ್ತೆ ಇದಾಗ್ತಾರೆ ಅಂತ ಒಂದು ವಿರೋಧ ಪಕ್ಷದವರು ಆಕ್ಷೇಪ ಮಾಡ್ತಿರೋ ಇದೆ. ನಾನು ಮುಂಚೆನೆ ಹೇಳಿದ್ದು, ಈ ಸಮಸ್ಯೆ ಎದುರಾಗಬಹುದು ಅವರಿಗೆ. ಇವಾಗ ಫುಟ್ಪಾತ್ ಒಂದ್ ಕಡೆ ತೆಗಿಸ್ತಾರೆ, ಅದು ಎಲ್ಲಾ ಕಡೆ ತೆಗ್ಸಲ್ಲ. ಎಷ್ಟು 15,000 ಕಿಲೋಮೀಟರ್ ಏನೋ ಇರ್ಬೇಕು ಓವರ್ ಆಲ್ ಬೆಂಗಳೂರು, ಅದರಲ್ಲಿ 2,000 ಕಿಲೋಮೀಟರ್ ಮಾತ್ರ ತೆಗಿಸ್ತಾರೆ. ಸೊ ಈ ರೀತಿ ನಡೀತಾ ಇದೆ, ಸರಿ. ಆದ್ರೆ ಇದು ಸ್ವಲ್ಪ ದಿವಸ ಆದ್ಮೇಲೆ ಮತ್ತು ಫುಟ್ಪಾತ್ ಅಕ್ವೈರ್ ಮಾಡಿದ್ರೆ ಇಟ್ ವಿಲ್ ಬಿ ಪ್ರಾಬ್ಲಮ್ ಫಾರ್ ದ ಗೌರ್ಮೆಂಟ್. ಡೆಫಿನೆಟ್ ಆಗಿ ಜನ ಕ್ವಶನ್ ಮಾಡ್ತಾರೆ. ಖಂಡಿತ. ಸೊ ಮತ್ತು ತೆಗೆಸುವಂತ ಕೆಲಸ ಇದಾಗಲೇಬಾರ್ದು. ಒಂದು ರೂಲ್ ಮೇಲೆ ಬಂದಿದ್ದಾರೆ, ಯಾವುದೇ ಸರ್ಕಾರ ಬಂದರೂ ಕೂಡ ಈ ಪಾಲನೆ ಮಾಡಬೇಕಾಗುತ್ತೆ. ಎಲ್ಲೆಲ್ಲಿ ತೆರವುಗೊಳಿಸಿದ್ದಾರೆ ಮತ್ತೊಂದ್ಸಲ ಹಾಕಬಾರ್ದು. ಹಾಗೆ ಪ್ರತಿ ರಾಜ್ಯದಲ್ಲೂ ಕೂಡ ಬೆಂಗಳೂರಿನಂತ ಏನಕ್ಕಂದ್ರೆ ನಿಮ್ಗೆ ಗೊತ್ತು ಹೇಗೆ ವಲಸಿಗರು ಬರ್ತಾ ಇದಾರೆ, ಅಕೌಂಟಬಿಲಿಟಿ ಇವಾಗಲೇ ಇಲ್ಲ. ಅದರಿಂದ ಎಲ್ಲಾ ತರ ಸಮಸ್ಯೆಗಳು ಉದ್ಭವ ಆಗ್ತಾ ಇದೆ. ಅಲ್ಲ ಸರ್, ಈ ಫುಟ್ಪಾತ್ ಆಕ್ಚುಲಿ ಸರ್ಕಾರದ್ದು ಅಲ್ಲ, ಇದು ಸಾರ್ವಜನಿಕರ ಜಾಗ. ಈಗ ಈ ಫುಟ್ಪಾತ್ ವ್ಯಾಪಾರಿಗಳು ಸರ್ ಯಾವ ಆಧಾರದ ಮೇಲೆ ಹಾಕೊಂಡ್ತಾರೆ ಸರ್? ಅದು ಇದು ಹೇಳ್ಬೇಕಂದ್ರೆ ಏನಾಗುತ್ತೆ ಅಂದ್ರೆ ಅವ್ರಿಗೆ ಒಂದು ದುಡಿಮೆ ಅಂತ ಬೇಕಾಗಿರುತ್ತೆ. ಆ ದುಡಿಮೆ ಬೇಕಾದ್ರೆ ಒಂದು ಫಸ್ಟ್ ಸ್ಟಾರ್ಟಿಂಗ್ ಆಗ್ತಾರೆ, ಯಾರು ವಿರೋಧ ಮಾಡಿಲ್ದಾಗ ಅಲ್ಲಿ ಚೆನ್ನಾಗಾದಾಗ ಅವರು ಒಂದು ಬಿಟ್ಟು ಸಾಧ್ಯತೆ ಇರಲ್ಲ. ಸೊ ಸ್ಟಾರ್ಟಿಂಗ್ ಅಲ್ಲೇ ನೀವು ಟೈಟ್ ಮಾಡಿದಾಗ ಈ ರೀತಿ ಆಗದೆ ಇರೋ ಪರ್ಮಿಷನ್ ಕೊಡಬಾರ್ದು. ಬೇರೆ ಕಡೆ ಹೋಗಿ ಜೀವನ ಮಾಡ್ತಾರೆ. ಇದು ಒಂದಲ್ಲ ಇನ್ನೊಂದ್ ಕಡೆ ಹೋಗಿ ಜೀವನ ಮಾಡ್ತಾರೆ. ಆದ್ರೆ ಈ ರಾಜ್ಯದಲ್ಲಿ ಬೆಂಗಳೂರಲ್ಲಿ ಏನೇನು ರೂಲ್ ಬೇಕು ಅದನ್ನ ಫಾಲೋ ಮಾಡಲೇಬೇಕಾಗುತ್ತೆ. ಸರ್, ಎಷ್ಟೋ ಜನ ಪಾದಚಾರಿ ಮಾರ್ಗದಲ್ಲಿ ಫುಟ್ಪಾತ್ ಎತ್ತಾದ್ಮೇಲೆ ನಾವು ಮಟ್ಟೋ ಮೇಲೆ ಹೊಡೆದ್ಬಿಟ್ರು, ನಮ್ಮ ಜೀವನನೇ ಹಾಳಾಗೊಳ್ಟೋಯ್ತು, ಈಗ ಏನಕ್ಕೆ ತಗರಕ್ ಅಂತ ಒಂದಿಷ್ಟು ಜನ ಗೋಳಾಡ್ತಾರೆ. ಏನ್ ಸರ್, ಸರ್ಕಾರ ಫ್ರೀ ಕೊಟ್ರೆ ಬೈಕ್ ಅಂತಾರೆ, ಹಂಗಾದ್ರೆ ಸರ್ಕಾರ ಫ್ರೀ ಜಾಗ ಬೇಕಾ? ಆಯ್ತಾ ಅದೇನೋ ಕೊಡ್ತಾ ಇರ್ತಾರೆ, ಅದು ಇದು ಇರ್ಬೋದು. ಆದ್ರೆ ಎಷ್ಟೊಂದ್ ಜನ ಬಾಡಿಗೆ ಕಟ್ಟು ದುಡಿಮೆ ಮಾಡ್ತಾ ಇಲ್ವಾ? ಓಕೆ, ಒಂದ್ ಕಡೆ ನಮ್ಗೆ ತಗೊಳ್ಳಿ, ದೇಶದ ಒಂದು ರೂಲ್ ಬರುತ್ತ ಇಟ್ಕೊಳ್ಳಿ, ಮಾಡಬಾರ್ದು ಅಂದ್ರೆ ನಾವು ಮಾಡೋದೇ ಇಲ್ಲ. ದೇಶ ಬಗ್ಗೆ ಯೋಚನೆ ಮಾಡ್ಬೇಕಾದ್ರೆ ಫುಟ್ಪಾತ್ ಇಂದ ಜೀವನೇ ಹೋಗ್ತಾ ಇದೆ. ನಾನು ಅದೇ ಹೇಳಿದ್ದು, ಜೀವ ದೊಡ್ಡದ ಜೀವನ ದೊಡ್ಡದ ಅಂತ.
ಜೀವ ದೊಡ್ಡದಾದ್ಮೇಲೆ ಫಸ್ಟ್ ಜೀವ ಇದ್ರೆ ಜೀವನ. ಹೌದು ಅಲ್ಲೊಂದು ಅನುಮತಿ ಕೊಟ್ಟಿರೋರು ಸ್ಥಳೀಯ MLAಗಳಲ್ವಾ ಸರ್? ಹೇಳ್ತಾ ಇರೋದು ಇದು ಮತ್ತೆ ಪರಿಗಣಿಸಿ ಮತ್ತೊಂದ್ಸರಿ ಆಗ್ಬಾರ್ದು. ಹಾ ಸರ್. ಆಗ್ಬಾರ್ದು ಅಂದ್ರೆ ಇವಾಗ ಒಂದ್ಸರಿ ಒಳ್ಳೆ ರೂಲ್ ಬಂದಿದ್ದಾರೆ. ಹೌದು ಸರ್. ಸೊ ಎಲ್ಲರೂ ಖುಷಿ ಪಟ್ಟಿದ್ದಾರೆ. ಹೌದು ಸೊ ಇನ್ನೊಂದ್ಸರಿ ಯಾರು ಫುಟ್ಪಾತ್ ಹಾಕ್ಬಾರ್ದು. ಅದಕ್ಕೆ ಯಾರು ಆಗ್ದಂಗೆ ಮಾರ್ಷಲ್ಗಳನ್ನ ಹಾಕ್ಬೇಕು. ಎಸ್ ನೋಡಿ, ಒಂದೊಂದು ವಿಜಯನಗರದ ಏರಿಯಾ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಒಂದು ಫುಟ್ಪಾತ್ ನವ್ರಿಗಂತ ಒಂದು ಜಾಗ ಮಾಡಿದ್ದಾರೆ. ಹೌದು, ಸಪರೇಟ್ ಆಗಿ ವಿಜಯನಗರ ವಾಟರ್ ಟ್ಯಾಂಕ್ ಹತ್ರ ವಾಟರ್ ಟ್ಯಾಂಕ್ ಅಂತ ಮಾಡಿದ್ದಾರೆ. ಅದನ್ನ ಬಳಸಿ ಅಂದ್ರೆ ಬರ್ತಾ ಇಲ್ಲ. ಅವರು ಅರ್ಧ ಜನ ಏನಂತಾರೆ, ಅವ್ರು ಕೆಳಗೆ ಬಂದ ನಾವು ಬರ್ತೀವಿ. ಇದೊಂದು ಮಾಡಿದಾರಲ್ವಾ ಸರ್, ಇದು ಕೃಷ್ಣದೇವರಾಯ ಪಾಲಿಕೆ ಬಜಾರ್ ಅಂತಾನು ಮಾಡಿದ್ದಾರೆ. ಅದನ್ನ ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ಚೆನ್ನಾಗಿದೆ. ಸೊ ಅದನ್ನೇ ನೋಡಿ, ಅವ್ರು ಯಾರು ಕೆಳಗೋಗಕ್ಕೆ ರೆಡಿ ಇಲ್ಲ. ಈಗ ಫುಟ್ಪಾತ್ ತೆಗಿಸಿದ್ರೆ ಎಲ್ಲರೂ ಹೇಳ್ತಿದ್ದಾರೆ. ದೂರದೃಷ್ಟಿಯಿಂದ ಕೃಷ್ಣಪ್ಪ ಅವ್ರು ನೋಡಿ ಅದು ಮಾಡಿದ್ದಾರೆ, ಎಷ್ಟು ಚೆನ್ನಾಗಿದೆ. ಅದು ಚೆನ್ನಾಗಿದೆ ಅದು. ಬಟ್ ಅದೇ ಸರ್, ಈಗ ಲಂಡನ್ ಗೌಡ್ರು ಈಗ ತಂದಿರುವಂತದ್ದು ಒಂದು. ಬಟ್ ಇಲ್ಲಿ ಲಂಡನ್ ಗೌಡ್ರಿಗೆ ಏನಿಲ್ಲ ಅಂದ್ರೆ ಪ್ರತಿ ಬೆಂಗಳೂರಿನ ಒಂದೊಂದು ಕ್ಷೇತ್ರದ MLAಗಳು ಅವರ ಪಕ್ಷದಲ್ಲಿರೋರೇ ಆಕ್ಷೇಪ ಮಾಡ್ತಿದಾರಂತೆ ಸರ್. ನನಗೆ ಗೊತ್ತಿರಂಗೆ ಅವ್ರ ಪಕ್ಷದವ್ರು ಏನು ಮಾಡ್ತಾರೋ ಗೊತ್ತಿಲ್ಲ. ಬಟ್ ಜನರ ಅಭಿಪ್ರಾಯ ಸೋಷಿಯಲ್ ಮೀಡಿಯಾ ಇರ್ಬೋದು, ಪ್ರತಿಯೊಂದು ವಿಚಾರದಲ್ಲೇ ಎವ್ರಿಬಡಿ ಗೊತ್ತು. ಅವರು ಪ್ರತಿಯೊಬ್ಬ ಕಷ್ಟಗಳು ಫೇಸ್ ಮಾಡಿದ್ದಾರೆ. ಅಲ್ಲ, ಇವರು ಲಂಡನ್ ಗೌಡ್ರು ಆಕ್ಚುಲಿ ಲಂಡನ್ ಅಲ್ಲಿ ಓದ್ ಬಂದಿರೋರು ಸರ್. ಯಾಕಂದ್ರೆ ಅಲ್ಲಿರುವಂತ ದೇಶದ ಬಗ್ಗೆ ಎಷ್ಟು ಸ್ವಚ್ಛವಾಗಿತ್ತು, ಯಾವ ರೀತಿ ಹೆಂಗಿತ್ತು ಅದೆಲ್ಲ ನೋಡ್ಕೊ ಬಂದಿರೋರು. ಬೆಂಗಳೂರು ಹಂಗೆ ಇರಬೇಕು ಅಂತ ಅವ್ರ ಮೈಂಡ್. ಹಿಂದೇನೋ ಅವ್ರ ಅಪ್ಪನೂ ಸಹ ಹಂಗೆ ಶಿಟ್ ಆಗಿದ್ರು ಸರ್, ಮಿನಿಸ್ಟರ್ ಆಗಿದ್ದಾಗ. ಸೊ ಇದು ಒಂದು ಒಳ್ಳೆ ಉದ್ದೇಶ, ಒಳ್ಳೆ ಮಂತ್ರಿ ಆಗಿದ್ದಾರೆ. ಹೌದು ಸರ್. ಸೊ ಇನ್ನ ಕೆಲಸಗಳು ಆಗ್ಬೇಕು. ಆದ್ರೆ ಅಧಿಕಾರಿಗಳು ನಿಮಗೆ ಬೆಂಬಲ ನೀಡಬೇಕಾಗುತ್ತೆ. ಈ ಬೆಂಬಲ ಸರಿಯಾಗಿ ಮಾಡಿಲ್ಲ ಅಂದರೆ ಹೆಸರು ಹಾಳಾಗೋದು ನಿಮ್ಮದೇ ಸರ್, ಡೆಫಿನೆಟ್ ಆಗಿ. ಅದಂತೂ ಸತ್ಯ. ಯಾಕೆ ಅಂದರೆ ಎಂಥ ಪ್ರತಿನಿತ್ಯ TVಯಲ್ಲಿ ತೋರಿಸ್ತಾ ಇದ್ದಾರೆ, ಏನೋ ಎಲ್ಲೆಲ್ಲಿ ತೆಗಿಸ್ತಾ ಇದ್ದಾರೆ, ಯಾವ ಏರಿಯಾ ಪ್ರತಿಯೊಂದು ಕೊಡ್ತಾ ಇದ್ದಾರೆ, ಮತ್ತು ಪದೇ ಅಲ್ಲೇ ಬಂದು ಗಾಡಿ ಹಾಕ್ತಾ ಇದ್ದಾರೆ ಅಂದರೆ ಇದು ನಿಮಗೆ ಕೆಟ್ಟ ಹೆಸರು ಆಗುತ್ತೆ. ಇದ್ರ ಬಗ್ಗೆ ಗಮನ ಇಡಲೇಬೇಕಾಗುತ್ತೆ. ಅಧಿಕಾರಿಗಳು ನೀವು ಯಾವುದೇ ಕಾರಣಕ್ಕೂ ಆಗದಿದ್ದಂಗೆ ಅಧಿಕಾರಿಗಳಿಗೆ ಮಾಡಿಸ್ಬೇಕು. ಒಟ್ಟಿನಲ್ಲಿ ಈಗ ಮುಂದೆ ಈಗ 2 ವರ್ಷದಲ್ಲಿ ಅವ್ರ ಸರ್ಕಾರ ಇರುತ್ತೆ ಅಂದ್ರೆ ಆ ಟೈಮಲ್ಲಿ ಈಗ ಮತ್ತೆ ಅವ್ರು ಬಂದು ಹಾಕ್ಬೋದು. ಮೊನ್ನೆ ಎಲ್ಲ ನೋಡ್ದ ಸರ್, ಮತ್ತೆ ಹೋಗಿ ತಗ್ಸಿದ್ರೆ ಅದ್ರ ಹಿಂದೆನೇ ಹಾಕೋ ಬಂದಿದ್ರಂತಲ್ಲ ಸರ್. ಅದೇ ಅಧಿಕಾರಿಗಳು ಇದನ್ನೆಲ್ಲ ಕೃಷ್ಣ ಬೈರೇಗೌಡರು ಬಂದು ಎಲ್ಲ ಕಡೆ ಹೋಗೋಕ್ಕಾಗಲ್ಲ. ಅಧಿಕಾರಿಗಳು ಅನ್ನೋದು ಪ್ರತಿ ವಾರ್ಡಲ್ಲೂ ಇದ್ದಾರೆ. ಈ ಕೆಲಸ ಅಧಿಕಾರಿಗಳು ಮಾಡಬೇಕು. ಓಕೆ ಸರ್. ಒಟ್ಟಿನಲ್ಲಿ ಈ ಸಾರ್ವಜನಿಕರಿಗೆ ಫುಟ್ಪಾತ್ ಅಲ್ಲಿ ಹೋಗುವಂತ ಒಟ್ಟಿನಲ್ಲಿ ಮುಕ್ತಿ ಸಿಕ್ಕಿದೆ ಅಂತ ಹೇಳ್ಬೋದು ಸರ್. ಇದಂತೂ ಸತ್ಯ. ಬಟ್ ಏನಂದ್ರೆ ಸರ್, ಕಂಪ್ಲೀಟ್ ಆಗಿ ತೆರವುಗೊಳಿಸಿಲ್ಲ ಸರ್. ಈಗ ಹಂತವಾಗಿ ನಡೀತಿದೆ. ಒಂದಿಷ್ಟು ಜನ ಏನಂದ್ರೆ ಎಷ್ಟೊಂದು ಜನ ನೋಡಿದೆ, ಒಂದು ಆ ಏರಿಯಾ ಮಾಡಿದ್ದಾರೆ, ಈ ಏರಿಯಾ ಮಾಡಿಲ್ಲ. ಮುಂಚೆ ಯಾವ ಏರಿಯಾ ಮಾಡಬೇಕು ಅನ್ನೋದು ಒಂದು ಹಾಕೊಂಡ್ಬಿಟ್ಟಿರ್ತಾರೆ. ಏನಕ್ಕಂದ್ರೆ ಬರೀ 2,000 ಕಿಲೋಮೀಟರ್ ಇರೋದು ಟೋಟಲ್ ಆಗಿರೋ ಮಾಡಬೇಕಾಗಿರೋದು. ಅದಾದ್ಮೇಲೆ ಆ ಏರಿಯಾಗಳು ಮಾತ್ರ ಮಾಡ್ತಾರೆ. ನನ್ಗೆ ಗೊತ್ತಿರೋ ಎಷ್ಟು ಸರ್ವಿಸ್ ರೋಡ್ಗಳೆಲ್ಲ ಮಾಡಲ್ಲ. ಮೇನ್ ರೋಡ್ಸ್ಗಳಲ್ಲಿ ಎಲ್ಲೆಲ್ಲಿ ಸಮಸ್ಯೆ ಆಗ್ತಾ ಇದೆ ಅದನ್ನೆಲ್ಲ ಆಲ್ರೆಡಿ ಇದು ಮಾಡಿರ್ತಾರೆ. ಆ ಬೇಸ್ ಮೇಲೆ ಮಾಡ್ತಾ ಇರ್ತಾರೆ. ಅಲ್ಲ ಸರ್, ನಾವು ಇನ್ನೊಂದು ಕೇಳ್ಪಟ್ಟು ಒಂದಿಷ್ಟು ವಿರೋಧ ಪಕ್ಷ ಕ್ಷೇತ್ರದಲ್ಲಿ ಫುಟ್ಪಾತ್ ಹಾಕೊಂಡ್ರೆ ನಮ್ಮ ಕ್ಷೇತ್ರಕ್ಕೆ ಏನಕ್ಕೆ ಬಂದಿದ್ದೀರಾ ಅಂತ ಒಂದಿಷ್ಟು ಅಧಿಕಾರಿಗಳ ಮೇಲೆ ದಬ್ಬಾಳಿಕೆ ಮಾಡಕ್ ಹೋದ್ರಂತೆ ಸರ್. ಒಂದಿಷ್ಟು ಸುದ್ದಿ ಇರುವಂತದ್ದು. ಏನಕ್ಕೆ ತೆಗ್ಸಕ್ ಬರ್ತೀರಾ ಇಲ್ಲಿ, ನಾವು ಅಲ್ಲಿ ಫುಟ್ಪಾತ್ ಮೇಲೆ ಏನೇ ಮುಂಚೆಗೆ ತೆಗಿಸ್ಬೇಕಾಯ್ತು, ಹಿಂಗ್ ಈ ರೀತಿ ಅಧಿಕಾರಿಗಳ ಮೇಲೆ ಹೋಗ್ತಾರಂತೆ ಸರ್. ಬಂದಾಗ ಫುಟ್ಪಾತ್ ಮೇಲೆ ಹಾಕೊಬೇಕು ಅಂದಾಗ ಅವರು ಎಲ್ಲರ ಹತ್ರ ಕೇಳ್ಕೊಂಡಿರ್ತಾರೆ, ನಮ್ಗೊಂದು ಜೀವನ ಮಾಡ್ಕೊಡ್ಬೇಕು ಅಂತಿರ್ತಾರೆ. ಹೌದಾ ಸರ್? ತೆಗಿಬೇಕಾದ್ರೆ ಅವ್ರಿಗೂ ಕಷ್ಟ ಆಗುತ್ತೆ. ಆದರೆ ತೆಗಿಬೇಕಂತ ಇದು ಬೆಂಗಳೂರು ಬೆಳೀತಾರ, ಬೆಂಗಳೂರು ಮೆಟ್ರೋ ಸಿಟಿ ಆಗಿರೋದ್ರಿಂದ ಫುಟ್ಪಾತ್ಗಳನ್ನೆಲ್ಲ ಸ್ವಚ್ಛತೆಯಾಗಿ ಇಟ್ಕೋಬೇಕಾಗ್ತದೆ. ಇಲ್ಲ ಮುಂದೊಂದು ದಿವಸ ಕಂಟ್ರೋಲ್ ಮೀರೋದಾಗ ಇದನ್ನೆಲ್ಲ ಮಾಡೋಕ್ಕಾಗಲ್ಲ. ಇದು ಸರಿಯಾದ ಡಿಸಿಷನ್. ಹಾಗೆ ಬೆಂಗಳೂರು ಬಂತು ಬೇಕು. ಏನಕ್ಕಂದ್ರೆ ಬೆಂಗಳೂರಲ್ಲಿ ಇವತ್ತಿನ ದಿವಸ ಹೊರಗಿನವರು ಅತಿ ಹೆಚ್ಚಾಗಿ ಬರೋದ್ರಿಂದ ಬೆಂಗಳೂರು ರೂಲ್ ಬೇಕೇ ಬೇಕು. ನಮ್ಮ ಕೈಯಲ್ಲಿ ಇರಲ್ಲ. ಆಮೇಲೆ ಕಂಟ್ರೋಲ್ ತಪ್ಪೋಗ್ಬಿಡುತ್ತೆ. ಇವಾಗ ಎಷ್ಟು ಏರಿಯಾಗಳು ಕಂಟ್ರೋಲ್ ತಪ್ಪೋಗ್ತಾ ಇದೆ. ಆಮೇಲೆ ಇನ್ನೊಂದು ಸರ್, ಅವ್ರು ಕೇಳಿರೋ ಪ್ರಶ್ನೆ, ಸಡನ್ ನಮ್ಗೆ ಹಿಂಗ್ ಮಾಡಿದ್ರೆ ಹೆಂಗೆ, ನಮ್ಗೊಂದು ವ್ಯವಸ್ಥೆ ಮಾಡ್ಬಿಟ್ಟು ಎಲ್ಲಾದ್ರೂ ಒಂದ್ ಕಡೆ ಆಮೇಲೆ ತಗ್ಸೋ ಪ್ರಯತ್ನ ಮಾಡ್ಬೋದಾಯ್ತು. ವ್ಯವಸ್ಥೆ ಹಿಂಗೆ ಅಂತೀರ ಸರ್, ವಿಜಯನಗರದಲ್ಲೇ ಮಾಡಿದ್ದಾರೆ. ಸರ್, ವ್ಯವಸ್ಥೆ ಮಾಡಿದ್ರೆ ಜನ ಹೋಗ್ತಾ ಇಲ್ಲ. ಓಕೆ ಸರ್. ನೀವು ಹೇಳ್ತೀರಾ, ಅವರೆಲ್ಲ ಫುಟ್ಪಾತಲ್ಲಿ ಇರೋರು ಹೇಳ್ತಾರೆ. ಫುಟ್ಪಾತ್ಗೋಸ್ಕರ ವ್ಯವಸ್ಥೆ ಮಾಡಿದ್ದಾರೆ ಇವತ್ತಿನ ದಿವಸ ವಿಜಯನಗರದಲ್ಲೇ. ಕೃಷ್ಣಪುರ ಎಷ್ಟು ಜನ ಹೋದ್ರು ಅದರಲ್ಲಿ ರಾಜಕೀಯ ಮಾಡ್ತಾ ಇದ್ದಾರೆ. ಸೊ ಇದ್ರ ಗೊತ್ತಾಗುತ್ತೆ, ಇದು ಒಂದು ಕಠಿಣವಾದ ನಿರ್ಧಾರ ತಗೊಂಡಿದ್ದಾರೆ. ಅದ್ರ ಮೇಲೆ ನಿಲ್ಬೇಕು ಅಷ್ಟೇ. ಅಲ್ಲ, ಖಂಡಿತ ಸರ್, ನಿಂತ್ಕೊಂಡಿದ್ರು. ಅದು ಒಂದಿಷ್ಟು ನಾವು ಹೇಳ್ಪಟ್ಟದ್ದು, ಯಾರೇ MLA ಬಂದ್ರು ನಾನು ಇದು ಮಾಡೇ ಮಾಡ್ತೀನಿ ಅಂತ ಕೃಷ್ಣ ಬೈರೇಗೌಡರು ಹೇಳಿದ್ರು. ಅದೊಂದು ರೀತಿಯ ಒಳ್ಳೆ ಅಭಿಪ್ರಾಯ ಇರುವಂಥದ್ದು. ಎಲ್ಲಾ ಜನರು ಈಗ ಒಳ್ಳೆ ಅಭಿಪ್ರಾಯ ಇದು ಮಾಡ್ತಿದ್ದಾರೆ ಸರ್. ನಮ್ಗೆ ಓಡಾಡಕ್ಕೆ ಪಾದಚಾರಿ ಮಾರ್ಗ ಇರಲಿಲ್ಲ, ತುಂಬಾ ಕಷ್ಟ. ವಯಸ್ಸಾಗಿರೋರು, ಮಕ್ಕಳಾಗಿರೋ ರಸ್ತೆ ದಾಟಕ್ಕೂ ಫುಟ್ಪಾತ್ ಮೇಲೆ ಆಗ್ತಿರ್ಲಿಲ್ಲ, ರಸ್ತೆಯಲ್ಲೇ ಹೋಗ್ಬೇಕಾಯ್ತು. ಹಿಂದೆಯಿಂದ ಯಾವ ಗಾಡಿ ಬಂದು ಹೊಡ್ಕೊಂಡ್ರು ಕಷ್ಟ ಆಗ್ತಿತ್ತು ಅಂತ. ಇದ್ರ ಬಗ್ಗೆ ನಾವು ಕೂಡ ಈ ಆಗಸ್ಟ್ 15 ಈ ಥರ ಎಲ್ಲ ಇಂಡಿಪೆಂಡೆನ್ಸ್ ಡೇ ದಿವಸ ಎಲ್ಲ ಈ ಥರ ಫುಟ್ಪಾತಲ್ಲಿ ಇರೋರ್ಗೆಲ್ಲ ನೋಡಿ ಸ್ವಲ್ಪ ಸೈಡ್ಗೆ ಹಾಕೊಳ್ಳಿ, ಹಾಗೆ ಹೀಗೆ ಅಂತೆಲ್ಲ ನಾವು ಹೋಗಿ ಹೇಳ್ತಾ ಇರ್ತೀವಿ. ಬಟ್ ಏನಾಗುತ್ತೆ ಅಂದ್ರೆ ಅವ್ರು ಅಲ್ಲಿ ನಮ್ಮ ಮುಂದೆ ಅಂತಾರೆ, ಆದರೆ ಏನು ಬದಲಾವಣೆ ಆಗಿಲ್ಲ. ಇದು ರೂಲ್ ಬಂದ್ರೇ ಬದಲಾವಣೆ ಆಗೋದು. ನಾವೆಲ್ಲ ಹೋಗಿ ಹೇಳ್ತೀವಿ ಅಂದರೆ ಯಾರು ಬದಲಾವಣೆ ಆಗಲ್ಲ. ರೂಲ್ ಬರ್ತದೆ, ಸರ್ಕಾರದಿಂದ ಬರ್ತದೆ ಅಂದರೆ ತಾನಾಗಿ ಬದಲಾಗುತ್ತೆ. ಹಾಗೆ ಎಷ್ಟೋ ಜನ ಗೊತ್ತಿಲ್ಲದೆ ಮಾಡ್ತಾ ಇದಾರೆ ಅಂತ ಏನಿಲ್ಲ, ಎಲ್ಲರಿಗೂ ಗೊತ್ತಿರುತ್ತೆ. ನೋಡೋಣ. ಹೌದು ಸರ್, ವೆಂಡರ್ ಇರ್ತಾರಂತೆ ಅದಕ್ಕೆ. ಆಮೇಲೆ ಏನು ಪಾದಚಾರಿ ವ್ಯಾಪಾರ ಅಧ್ಯಕ್ಷರು ಇರ್ತಾರೆ ಸರ್. ಇದಕ್ಕೆ ಇಲ್ಲಿ ಏನು ಅದು
ಇದೆಲ್ಲ ಉಳ್ಸಕ್ಕೆ ಏನೇನೋ ಟ್ರೈ ಮಾಡ್ತಾರೆ, ಆದ್ರೆ ಕಾನೂನು ಮುಂದೆ ಯಾರು ದೊಡ್ಡವರಲ್ಲ. ಆಮೇಲೆ ಅದು ಏನಾಗ್ಬಿಟ್ಟಿದೆ ಸರ್, ಒಂದು ದಂಧೆ ರೀತಿ ಆಗ್ಬಿಟ್ಟಿತ್ತಂತೆ ಸರ್. ಈ ಫುಟ್ಪಾತ್ ಪಾದಚಾರಿ ವ್ಯಾಪಾರಿಗಳ ಮೇಲೆ ಹಾಕ್ಬೇಕಾದ್ರೆ ಇಷ್ಟು ಅಂತ ಕಮಿಷನ್ ಆಗೋದಂತೆ ಸರ್ ಅಲ್ಲಿ ಇದಕ್ಕೆ. ಎಲ್ಲ ನಡೀತಾ ಇರುತ್ತೆ, ಎಲ್ಲ ಗೊತ್ತಿಲ್ದಿರುವಂಥ ವಿಚಾರಗಳೆಲ್ಲ. ಆದರೆ ನೀವು ಮಾಡ್ತಾರಂಥ ಕೆಲಸಗಳಿಗೆ ನಾವು ಇನ್ನೂ ಶಬಾಷ್ಗೆ ಹೇಳಲೇಬೇಕು. ಒಟ್ಟಿನಲ್ಲಿ ಲಂಡನ್ ಗೌಡ್ರು ಅಂದ್ರೆ ಕೃಷ್ಣ ಬೈರೇಗೌಡರು ಒಂದು ರೀತಿಯ ಒಳ್ಳೆ ಅಭಿವೃದ್ಧಿ ಕಾರ್ಯ ತಂದಿದ್ದಾರೆ. ಸೊ ಇದು ಯಾರೇ ನೆಕ್ಸ್ಟ್ ಯಾರು ಬದಲಾಗ್ತಾರೋ, ನೆಕ್ಸ್ಟ್ ಬೇರೆ ಬರೋರು ಮುಂದೆ ಕೂಡ ಯಾವುದೇ MLA ಹಿಂದಿನ ಪಕ್ಷ ಅಂದ್ರೆ ಈಗಿರೋಂತ ವಿರೋಧ ಪಕ್ಷದವ್ರು ಅವರು ಆಡಳಿತಕ್ಕೆ ಬಂದಾಗೂ ಇದ್ ಮಾಡ್ಬೋದಾ ಏನ್ ಸರ್? ಎಸ್, ಇದನ್ನ ಹಿಂಗೆ ಕಂಟಿನ್ಯೂ ಮಾಡ್ಕೊಂಡು ಹೋದ್ರೆ ಇನ್ನ ಎಷ್ಟೋ ರೂಲ್ಸ್ಗಳೆಲ್ಲ ಬರಬೇಕಾಗಿದೆ. ಇಲ್ಲ ಅಂದ್ರೆ ಬೆಂಗಳೂರು ಅಂತೂ ಕಂಟ್ರೋಲ್ ಆಗಿರಲ್ಲ. ಫಸ್ಟ್ ಇರೋ ಬೆಂಗಳೂರನ್ನ ನಾವು ಕಂಟ್ರೋಲ್ ತರಬೇಕು, ಆಮೇಲೆ ಬೇರೆದ್ರ ಬಗ್ಗೆ ಆಲೋಚನೆ. ರಾಜಕೀಯ ಬಿಟ್ಟು ನಾವು ನಮ್ಮ ಬೆಂಗಳೂರನ್ನ ಕಾಪಾಡ್ಕೊಂಡು ಹೋಗೋ ಪರಿಸ್ಥಿತಿ ಉಳಿಸ್ಕೋಬೇಕು. ಡೆಫಿನೆಟ್ ಆಗಿ ಒಂದು ಫುಟ್ಪಾತ್ ಅಲ್ಲ ಒಂದು ಗಾಡಿ ಹಾಕಿದ್ದಾರೆ ಅಂದ್ರೆ ಒಂದೆರಡು ಕಾರ್ ಹೋಗೋಕ್ಕಾಗಲ್ಲ. ಆಕ್ಸಿಡೆಂಟ್ ಆದಾಗ ಇಬ್ರು ಕಿತ್ತಾಡ್ತಾ ಇರ್ತಾರೆ ಫುಟ್ಪಾತ್ ಅವ್ರು ನೋಡಿದ್ರೆ ಆರಾಮಾಗಿರ್ತಾರೆ. ಸೊ ಈ ಥರ ಘಟನೆಗಳೆಲ್ಲ ನಾವು ಅನುಭವಿಸಿದ್ದೀವಿ. ಸೊ ಇದು ಒಂದು ಒಳ್ಳೆ ರೂಲ್. ಸ್ಪೆಷಲಿ ನಾವು ಯಾರ ಬಗ್ಗೆ, ಮಕ್ಕಳ ಬಗ್ಗೆ ಆಲೋಚನೆ ಮಾಡ್ಬೇಕಾಗತ್ತೆ, ಹಾಗೆ ಹಿರಿಯರ ಬಗ್ಗೆ ಆಲೋಚನೆ ಮಾಡ್ಬೇಕಾಗತ್ತೆ. ದುಡಿಮೆ ಎಲ್ಲಿದ್ರು ಮಾಡ್ಬೋದು. ಎಲ್ಲಿ ಸರ್ ಫುಟ್ಪಾತ್ ಮೇಲೆ ಗಾಡಿಗಳು ಹತ್ತಿಸ್ಕೊಂಡು ನೋಡಿ, ದುಡಿಮೆಗೆ ಊರ್ ಬಿಟ್ಟು ಊರು ಬಂದೇ ದುಡಿಮೆ ಮಾಡ್ತಾರೆ. ಒಂದ್ ಸ್ಥಳದ ತೆಗ್ಸ್ತೀರ ಇನ್ನೊಂದ್ ಸ್ಥಳ ನೋಡ್ಕೊತಾರೆ. ಆದ್ರೆ ಒಂದ್ ಜೀವ ಹೋಗ್ಮೇಲೆ ನಿಮ್ಗೆ ಒಂದ್ ಜೀವ ಬರಕ್ ಸಾಧ್ಯವೇ? ಖಂಡಿತ ಹೌದು ಅಲ್ವಾ? ಒಳ್ಳೆ ಡಿಸಿಷನ್. ಎಸ್, ಎವ್ರಿಬಡಿ ಇಸ್ ಹ್ಯಾಪಿ. ಅಷ್ಟೇ. ನೋಡಿದ್ರಲ್ಲ, ಇದೇ ಇವತ್ತಿನ ಆಪರೇಷನ್ ಫುಟ್ಪಾತ್. ಲಂಡನ್ ಗೌಡ್ರಿಗೆ ಫುಲ್ ಮಾರ್ಕ್ಸ್. ಜನರ ಅಭಿಪ್ರಾಯಕ್ಕೆ ಸ್ಪಂದನೆ ಸಿಕ್ತಿದೆ, ಪಾದಚಾರಿಗಳ ಮಾರ್ಗಕ್ಕೆ ಮುಕ್ತಿ ಸಿಕ್ಕಿದೆ, ಜನರು ಸುಗಮವಾಗಿ ಪಾದಚಾರಿ ಮಾರ್ಗದಲ್ಲಿ ಓಡಾಡ್ಬೋದು. ಯಾರ್ಯಾರು ಬೀದಿ ಬದಿ ವ್ಯಾಪಾರಿಗಳು ರಸ್ತೆ ಅಂದ್ರೆ ಫುಟ್ಪಾತ್ ಮೇಲೆ ಹಾಕೊಂಡಿದ್ರೆ ಅವ್ರನ್ನೆಲ್ಲ ತೆರವುಗೊಳಿಸಿ ಅವ್ರಿಗೊಂದು ರೀತಿಯ ಬೇರೆ ಕಡೆ ಕಲ್ಪಿಸುವಂತ ಪ್ರಯತ್ನ ಲಂಡನ್ ಗೌಡ್ರು ಮಾಡೋದಕ್ಕೆ ಮುಂದಾಲೋಚನೆ ಆಗಿದ್ದಾರೆ. ಒಟ್ಟಿನಲ್ಲಿ ಬೆಂಗಳೂರನ್ನೆಲ್ಲ ಕಾಪಾಡ್ಕೊಂಡು ಹೋಗುವಂತ, ನಮ್ಮ ಬೆಂಗಳೂರನ್ನ ಮುಂದಿನ ಜನಾಂಗವರೆಗೂ ಉಳಿಸ್ಕೊಂಡು ಹೋಗ್ಬೇಕು ಅಂತ ಲಂಡನ್ ಗೌಡ್ರು ಇದೊಂದು ರೀತಿಯ ಅಭಿವೃದ್ಧಿ ಕಾರ್ಯಕ್ಕೆ ಮುಂದಾಗಿರುವಂತದ್ದು. ಇದಾಗಿತ್ತು ಇವತ್ತಿನ ಸುದ್ದಿ ವಿಚಾರ. ಸುದ್ದಿ ನಮ್ಮದು, ವಿಚಾರ ನಿಮ್ಮದು. ನಮಸ್ಕಾರ.